ಧರಣ್ ಅವರ ಭಾಷಾ ಪ್ರೇಮದ ಸಾಧನೆ ನಿಜಕ್ಕೂ ಶ್ಲಾಘನೀಯ. ಅಕ್ಷಯ್ ಕುಲಕರ್ಣಿ, ನ್ಯೂಸ್ 24, ಬಿಜಾಪುರ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನೆಯ, ಎನ್ನ ಕಾಲೆ ಕಂಬ ದೇಹವೇ ದೇಗುಲ, ಶಿರ ಹೊನ್ನ ಕಲಸವಯ್ಯ ಅಂತ ಬಸವಣ್ಣನವರು ಅದ್ಭುತವಾದಂತಹ ಒಂದು ವಚನವನ್ನ ಬರೆದಿದ್ರು. ಈ ವಚನ ಬರೀ ಮಾನವ ಮೌಲ್ಯಗಳನ್ನಷ್ಟೇ ಸಾರ್ತಾ ಇರಲಿಲ್ಲ, ಈ ವಚನ ನಮ್ಮ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಎತ್ತಿಡ್ತಿತ್ತು. ಸೊ ಇಂತಹ ವಚನಗಳು ಈಗ ಪಂಜಾಬಿ ಭಾಷೆಯಲ್ಲಿ ನಮ್ಗೆ ಕೇಳಸಿಗುತ್ತವೆ ಅಂದ್ರೆ ಅದಕ್ಕಿಂತ ಹೆಮ್ಮೆ ಪಡುವಂತ ವಿಷಯ ಮತ್ತೊಂದಿಲ್ಲ ಅನ್ಸುತ್ತೆ. ಈ ಕನ್ನಡ ಸಾಹಿತ್ಯಗಳನ್ನ, ಕನ್ನಡದ ವಚನಗಳನ್ನ ಪಂಜಾಬಿ ಭಾಷೆಗೆ ತರ್ಜುಮೆ ಮಾಡಿ ಪಂಜಾಬಿಗರಿಗೆ ಕನ್ನಡವನ್ನ ಕಲಿಸ್ತಿರುವಂತ ಮಹಾನ್ ವ್ಯಕ್ತಿ ಪಂಡಿತ್ ರಾವ್ ಧರಣ್ ಅವರು ನ್ಯೂಸ್ 24 ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಕನ್ನಡ ಭಾಷೆಯನ್ನ ನೀವು ಪಂಜಾಬಿ ನಾಡಿನಲ್ಲಿ ಅದರ ಕಂಪನ, ಕಸ್ತೂರಿ ಕನ್ನಡದ ಕಂಪನ ಪಸರಿಸ್ತಿದ್ದೀರಾ. ಮೊದಲನೇದಾಗಿ ಸಮಾಜಶಾಸ್ತ್ರದಲ್ಲಿ ನೀವು ಉಪನ್ಯಾಸಕರಾಗಿ ಕೆಲಸ ಮಾಡೋದಕ್ಕೆ ಅಂತ ಹೋದ್ರಿ, ಆದ್ರೆ ನೀವು ಅಲ್ಲಿ ಮಾಡಿದ್ದು ಕನ್ನಡವನ್ನ ಬೆಳೆಸುವಂತ ಕಾರ್ಯ, ಅದ್ರ ಜೊತೆಗೆ ಪಂಜಾಬಿಗರಿಗೂ ಕೂಡ ಕನ್ನಡವನ್ನ ಕಲಿಸುವಂತ ಕಾರ್ಯ ಮಾಡಿದ್ವಿ. ನೀವು ಶರಣರ ನಾಡಿಂದ ಹೋಗಿದ್ದೀರಿ, ಅಲ್ಲಿ ವಚನ ಸಾಹಿತ್ಯದ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ, ಅದನ್ನ ಅಪ್ಪಿ ಒಪ್ಪಿ ಬೆಳೆಸಿದಂಥವ್ರು ಬಿಜಾಪುರದ ಜನತೆ. ಹಾಗಾಗಿ ಈಗ ನಿಮಗೆ ವಚನ ಸಾಹಿತ್ಯದ ಬಗ್ಗೆ ಆಸಕ್ತಿ ಹುಟ್ಟಿದ್ ಯಾವಾಗ? ವಚನಗಳನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು, ಅದರ ಮೌಲ್ಯಗಳನ್ನ ಅಳವಡಿಸ್ಕೊಳ್ಳೋಕೆ ಶುರು ಮಾಡಿದ್ ಯಾವಾಗ? ಶುರು ಮಾಡಿದ್ದು ಮೊದಲು ನಾನು ಜನ್ಮದ ಮುಖಾಂತರವೇ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಹುಟ್ಟಿದಾಗಿನಿಂದಲೇ, ಯಾಕಂದ್ರೆ ನಮ್ಮ ಕನ್ನಡದವರು ಆಗಲಿ ಅಥವಾ ಬಿಜಾಪುರದ ಜಿಲ್ಲೆಯವರು ಆಗಲಿ ಹುಟ್ಟಿನಿಂದಲೇ ನಾವು ವಚನ ಸಾಹಿತ್ಯವನ್ನ ಸ್ವೀಕರಿಸಿಕೊಂಡವರು. ನಾವು ಪವಿತ್ರ ಜಗ ಅದು, ಅಂತ ಜಗದಲ್ಲಿ ಹುಟ್ಟಿದ ನಾವು ಧನ್ಯರು. ಅದಕ್ಕೆ ನಾವು ಯಾವಾಗಿಂದ ನೀವು ಪ್ರಾರಂಭ ಮಾಡಿದರೆ ಅಂದ್ರೆ ಜನ್ಮಾಂತರದಿಂದ ಅದು ವಚನದಲ್ಲಿ ನಮ್ಮ ಕನ್ನಡದ ಜನರು ಇದ್ದಾರೆ ಅಂತ ಧನ್ಯವಂತರು ನಮ್ಮ ಕನ್ನಡ ಜನ. ಈಗ ವಚನಗಳನ್ನ ನೀವು ಕಲಿಯೋಕ್ ಶುರು ಮಾಡಿದ್ದು ಅಂದ್ರೆ ಆ ಒಂದು ಒಡನಾಟ ಇತ್ತು ವಚನಗಳ ಜೊತೆ, ಆದ್ರೆ ಅದನ್ನ ನೀವು ಸಾಹಿತ್ಯವಾಗಿ ನೋಡೋದಕ್ ಶುರು ಮಾಡಿದ್ದು, ಅದನ್ನ ಕಲಿಯೋದಕ್ ಶುರು ಮಾಡಿದ್ದು ಗುರುಗಳಿಂದ ಕಲ್ತ್ರ ಅಥವಾ ಪುಸ್ತಕಗಳಿಂದ ಓದೋದಕ್ ಶುರು ಮಾಡಿದ್ರ? ಮನೆಯಲ್ಲಿ ಯಾರಾದ್ರೂ ನಿಮ್ಗೆ ವಚನಗಳ ಬಗ್ಗೆ ಹೇಳ್ಕೊಡ್ತಾ ಇದ್ರ? ನಮ್ಮ ತಂದೆಯವರು ಯಾವಾಗ್ಲೂ ವಚನ ಸಾಹಿತ್ಯ ಆಗಲಿ, ದಾಸ ಸಾಹಿತ್ಯ ಆಗಲಿ, ಸಂತೋಷ್ ಶಿಶುನಾಳ ಶರೀಫ್ ಅವ್ರದ್ದು ಆಗಲಿ ಮತ್ತು ಸರ್ವಜ್ಞ ವಚನಗಳು ಯಾವಾಗಲೂ ಹೇಳ್ತಾರೆ. ನಮ್ಮ ತಂದೆ ಸ್ಕೂಲ್ ಟೀಚರ್ ರೀ, ಯಾವಾಗಲೂ ವಚನಗಳಾಗಲಿ ಅವರು ಹೇಳ್ತಾ ಇದ್ರು. ಆ ಒಂದು ಪ್ರವೃತ್ತಿ ನಮಗೆ ಬಾಲ್ಯದಿಂದಲೇ ಸಿಕ್ಕಿದೆ ಅಂತ ಹೇಳ್ಬೋದ್ರಿ. ಮತ್ತು ನಾವು ಶಾಲೆಗೆ ಹೋಗುವಾಗ ಈಬತ್ ಹಚ್ಕೊಂಡೇ ಹೋಗ್ತಿದ್ದೇವ್ರಿ ನಾವು ಶಾಲೆಗೆ ಪ್ರತಿ ದಿವಸ. ಈಬತ್ ಯಾರದ ತಲೆ ಮೇಲೆ ಇರಲಿಲ್ಲ, ಅವ್ರು ಶಾಲೆ ಕ್ಲಾಸ್ನಲ್ಲಿ ಕೂಡಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ ನಮ್ಮ ಗುರುಗಳು. ನಮ್ಮ ತಂದೆ ಆದ್ರೂ ಶಾಲೆಯಲ್ಲಿ ಟೀಚರ್ ಇದ್ರು. ಆ ಒಂದು ಪ್ರವೃತ್ತಿ ಅವಾಗಿನಿಂದ ಪ್ರಾರಂಭ ಆಗಿದೆ. ಚಿಕ್ಕ ಏಜ್ ನಿಂದಾನೇ ನೀವು ವಚನಗಳ ಜೊತೆನೆ ಬೆಳೆದು ಬಂದ್ರಿ ಅಂತ, ವಚನಗಳನ್ನ ಕಲಿತಾನೆ ತಂದೆಯಿಂದ ನೀವು ವಚನಗಳನ್ನ? ಹೌದ್ರಿ, ನಮ್ಮ ತಂದೆಯವರಿಂದ ಅಂತ ಹೇಳ್ಬೋದು. ಸಮಾಜಶಾಸ್ತ್ರದಲ್ಲಿ ನೀವು ಉಪನ್ಯಾಸಕರಾಗಿ ಪಂಜಾಬ್ಗೆ ಹೋದ್ರಿ, ಆ ಒಂದು ಜರ್ನಿ ಬಗ್ಗೆ ಹೇಳಿ. ಸಮಾಜಶಾಸ್ತ್ರವನ್ನ ತಗೊಂಡು ನೀವು ಪಂಜಾಬ್ಗೆ ಹೋಗಿದ್ ಹೇಗೆ ಅಂತ? ನಾನು 2003ರಲ್ಲಿ ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಇಂಟರ್ವ್ಯೂ ಕೊಟ್ಟರಿ. ಅದರಲ್ಲಿ ಸೆಲೆಕ್ಷನ್ ಆಗಿ ನಾನು ಚಂಡೀಗಢದಲ್ಲಿ ಲೆಕ್ಚರರ್ ಅಂತ ಕೆಲಸ ಮಾಡ್ತಾ ಇದ್ದೇನೆ. ಅಲ್ಲಿ ಹೋದ್ಮೇಲೆ ಪಾಠ ಹೇಳುವಾಗ ಮಕ್ಕಳು ಎಲ್ಲ 80% ಜಾಸ್ತಿ ಪಂಜಾಬಿ ಮೀಡಿಯಂ ರೀ ಅವರು. ಸೊ ಅವ್ರಿಗೆ ಇಂಗ್ಲೀಷ್ನಲ್ಲಿ ಪಾಠ ಹೇಳುವಾಗ ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ ರೀ ಇಂಗ್ಲೀಷು. ಸೊ ನಾನೇನು ತಿಳ್ಕೊಂಡೆ, ನಾ ಪಂಜಾಬಿ ಭಾಷೆ ಕಲಿತು ಪಂಜಾಬಿಯಲ್ಲಿ ಅವ್ರಿಗೆ ಕಲಿಸ್ಬೇಕು ಅಂತ. ಸೊ ಅದೇ ಅವ್ರ ಭಾಷೆಯಲ್ಲಿ ಕಲ್ಸಕ್ಕೆ ಶುರು ಮಾಡಿದೆ. ಆಮ್ಯಾಗ ನನಗೆ ಅರ್ಥ ಆಯಿತು, ನಮ್ಮ ವಚನ ಸಾಹಿತ್ಯ, ದಾಸ ಸಾಹಿತ್ಯ ಆ ಭಾಷೆಗೆ ಹೋಗೋದು ಬಹಳ ಅವಶ್ಯಕತೆ ಇದೆ. ಮತ್ತು ಅಲ್ಲಿಯೇ ಒಂದು ಪವಿತ್ರ ಗ್ರಂಥ ಇದೆ ಅಲ್ರಿ, ಸಿಖ್ ಧರ್ಮದ್ದು ಸಿದ್ಧಾಂತ, ನಮ್ಮ ಕನ್ನಡದಲ್ಲಿ ಬರುವುದು ಬಹಳ ಅವಶ್ಯಕತೆ ಇದೆ ಅಂತ ನಾನು ಈ ಕೆಲಸ ಮಾಡಕ್ ಶುರು ಮಾಡಿದ್ದೆ. ಸಾಹಿತ್ಯದ ಮೌಲ್ಯಗಳ ವಿನಿಮಯ ಆಗ್ಬೇಕು, ಭಾಷೆ ಅದಕ್ಕೆ ತೊಡಕಾಗಬಾರ್ದು, ಒಂದು ಅಡ್ಡಿ ಆಗ್ಬಾರ್ದು ಅಂತ ನೀವು ಹೇಳ್ತಿದ್ರೆ. ಯಾವ್ದಾದ್ರು ಒಂದು ವಚನವನ್ನ ನೀವು ಪಂಜಾಬಿ ಭಾಷೆಯಲ್ಲಿ ನಮ್ಗೆ ಹೇಳೋದಕ್ಕಾಗತ್ತಾ? ಹೇಳ್ಬೋದ್ರಿ. ನಾನು ಬಹಳ ಬಸವಣ್ಣವರ ವಚನಗಳು ಅಥವಾ ಅಕ್ಕಮಹಾದೇವರ ವಚನಗಳು ಮಾಡೀನ್ರಿ. ಅದರಲ್ಲಿ ಒಂದು ನಾನು ವಚನ ಬಸವಣ್ಣವ್ರದ್ದು ಹೇಳ್ತೇನೆ ರೀ. ಬಹಳ ಅದ್ಭುತವಾದದ್ದು. ಯಾಕಂದ್ರೆ ಬಸವಣ್ಣವರ ವಚನಗಳು, ಪ್ರತಿಯೊಂದು ವಚನಗಳು ದೇಹಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ, ನಮ್ಮ ದೇಹಕ್ಕೆ ಸೇರಿಸಿ ಮಾತಾಡ್ತಾರೆ. ನೋಡ್ರಿ ಯಾವ ರೀತಿಯಾಗಿ ಬಸವಣ್ಣವ್ರು ಹೇಳ್ತಾರೆ. ಮೊದಲು ಕನ್ನಡದಲ್ಲಿ ಹೇಳ್ತೇನೆ ರೀ. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ಮೂರುತಿ ತುಂಬಿ, ನಯನದಲ್ಲಿ ಮೂರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ಕೀರುತು ತುಂಬಿ, ಕೂಡಲ ಸಂಗಮದ ದೇವ ನಿಮ್ಮ ಚರಣದೊಳಗೆ ನಾ ತುಂಬಿ. ಸೊ ಪಂಜಾಬಿಯಲ್ಲಿ ನೋಡ್ರಿ, ವಚನ ವಿಚ್ ನಾಮ ಅಮೃತ ಪರಿ, ನಯನ್ ವಿಚ್ ಮೂರ್ತಿ ಪರಿ,
मन विच तोड़ी याद परी कन्ना विच कीरत परी ಕೂಡಲ ಸಂಗಮ ದೇವ ತೋಡೆ ಚರಣ ಕಮಲ ವಿಚ್ ಮೈ ಪರಿ. ಅದ್ಭುತವಾಗಿದೆ. ಇವಾಗ ಪಂಜಾಬಿ ಭಾಷೆಯಲ್ಲೂ ಎಲ್ಲೋ ಒಂದ್ ಕಡೆ ಅದು ಹಿಂದಿಗೆ ಹೋಲಿಕೆ ಆಗುತ್ತೆ. ನಮ್ಮ ದಕ್ಷಿಣ ಭಾರತದ ಭಾಷೆಗಳೆಲ್ಲ ಹೇಗೆ ಸಂಸ್ಕೃತ ನಮ್ಮ ಒಂದು ಮೂಲ ಅಂತ ಹೇಳ್ಬಹುದು, ಅದಾದ ನಂತರ ಸಂಸ್ಕೃತದಿಂದ ಹುಟ್ಟಿದೆ ನಮ್ಮ ದಕ್ಷಿಣ ಭಾರತದ ಭಾಷೆಗಳು ಅಂತ ನಾವು ನೋಡೋದಾದ್ರೆ, ಇನ್ನು ಉತ್ತರ ಭಾರತದ ಭಾಷೆಗಳಿಗೆಲ್ಲ ಮೂಲವಾದಂತ ಒಂದು ಭಾಷೆ ಅಂದ್ರೆ ಅದು ಹಿಂದಿ ಅಂತ ನಾವು ಪರಿಗಣಿಸಬಹುದು. ಸೊ ಹಿಂದಿಗೆ ಹೋಲುತ್ತೆ. ಸೊ ಸುಲಭವಾಗಿ ಹಿಂದಿ ಓದೋರಿಗೂ ಈ ಪಂಜಾಬಿಯ ವಚನಗಳು ಅರ್ಥ ಆಗತ್ತೆ. ಇದು ಬರೀ ಪಂಜಾಬಿಗರಿಗಷ್ಟೇ ಅಲ್ಲ, ಹಿಂದಿ ಓದೋರಿಗೂ ಇದು ಅರ್ಥ ಆಗೋ ರೀತಿಯಲ್ಲಿ ಇದೆ ಅಲ್ವಾ? ಹೌದ್ರಿ, ಹೌದು, ನಿಜವಾಗಿ ಇದು ನಿಜ ರೀ ಇದು. ಯಾಕಂದ್ರೆ ಪಂಜಾಬಿ ಆರ್ಯನ್ ಭಾಷೆ ರೀ ಅವೆಲ್ಲ. ಗುರುಮುಖಿ ಆಯ್ತು, ಹಿಂದಿ ಆಯ್ತು, ಅವರಿಗೆ ಯಾವ್ದಾದ್ರು ಒಂದು ಭಾಷೆಯಲ್ಲಿ ನೀವು ಮಾಡಿದ್ರೆ ಅರ್ಥ ಆಗುತ್ತೆ ರೀ ಅವ್ರಿಗೆ. ಮತ್ತು ಮೂಲತಃ ಪಂಜಾಬಿ ಭಾಷೆ ಬಹಳ ಹಿಂದಿಗೆ ಸಂಬಂಧಪಟ್ಟಿದ್ರೆ, ಹಿಂದಿ ಕೆಲವೊಂದು ಶಬ್ದಗಳು ಹಿಂದಿಗೆ ಸಂಬಂಧಪಟ್ಟರೆ. ಹೀಗಾಗಿ ನಾ ಅಲ್ಲಿ ಏನು ಅನುವಾದ ಮಾಡಿನಲ್ರಿ, ಬರೀ ಪಂಜಾಬಕ್ಕೆ ಅನುವಾದ ಆಗಲ್ರಿ ಇದು, ಅಳವಡಿಸಲ್ರಿ ಇದು. ಹರಿಯಾಣ, ಜಮ್ಮು ಕಾಶ್ಮೀರು, ಹಿಮಾಚಲ ಪ್ರದೇಶ, ದಿಲ್ಲಿಯಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅದು, ಅರ್ಥ ಆಗುತ್ತೆ. ನಮ್ಮ ವಚನ ಸಾಹಿತ್ಯ ದಾಸ ಸಂದೇಶ ಅಲ್ಲಿವರೆಗೆ ಹೋಗುತ್ತೆ ಅದು, ಹೋಗುವ ಅವಶ್ಯಕತೆ ಇದೆ. ಸೊ ಸೀಮಿತವಾಗಿಲ್ಲ, ಪಂಜಾಬಿ ಭಾಷೆ ಕೂಡ ಸೀಮಿತವಾಗಿಲ್ಲ. ಕನ್ನಡದ ಕಂಪನ್ನ ಪಂಜಾಬಿ ಭಾಷೆ ಸಹ ನಾನಾ ಭಾಗಗಳಲ್ಲಿ ಅದು ಪಸರಿಸ್ತಿದೆ ಅಂತ ಹೇಳ್ತಾರೆ. ಇವಾಗ ಸರಿ, ಇವಾಗ ನೀವು ವಚನ ಸಾಹಿತ್ಯವನ್ನ ಕಲ್ತಿದ್ದು, ವಚನ ಸಾಹಿತ್ಯವನ್ನ ಪಂಜಾಬಿಗೆ ನೀವು ತರ್ಜುಮೆ ಮಾಡ್ಬೇಕು ಅಂತ ಅನ್ಕೊಂಡ್ರಿ, ಅದು ಒಂದು ಒಳ್ಳೆ ಅದ್ಭುತ ಕೆಲಸದ ಬಗ್ಗೆ ನೀವು ಯೋಚನೆ ಮಾಡಿದ್ರಿ. ಆದ್ರೆ ಪಂಜಾಬಿ ಭಾಷೆಯನ್ನ ಕಲಿಯೋದಕ್ಕೆ ನಿಮ್ಗೆ ಏನಾದ್ರೂ ಸಮಸ್ಯೆ ಆಯ್ತಾ? ಯಾಕಂದ್ರೆ 35 ಅಕ್ಷರಗಳಿರುವಂತ ಪಂಜಾಬಿ ಭಾಷೆ ಕನ್ನಡಕ್ಕೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು. ಅದು ಕಲಿಯೋದು ನಿಮ್ಗೆ ಎಷ್ಟು ಈಸಿ ಆಯ್ತು? ಎಷ್ಟು ದಿನದಲ್ಲಿ ನೀವು ಪಂಜಾಬಿ ಭಾಷೆ ಕಲ್ತ್ರಿ? ಪಂಜಾಬಿ ಪವಿತ್ರ ಭಾಷೆ ರೀ ಅದು. ಪಂಜಾಬಿ ಪವಿತ್ರ ಭಾಷೆ ಯಾಕಂದ್ರೆ ಸಿಖ್ ಧರ್ಮದ ಗುರುಗಳು ಆ ಭಾಷೆಯನ್ನ ಬೆಳವಣಿಗೆ ಮಾಡಿ ಬಹಳ ಪವಿತ್ರತೆ ಇದೆ ರೀ ಆ ಭಾಷೆಯಲ್ಲಿ. ಆ ಭಾಷೆ ಕಲಿಯೋದು ಒಂದು ಪುಣ್ಯದ ಕೆಲಸ ರೀ, ಮತ್ತು ಕಲಿಯೋದು ಬಹಳ ಸರಳ ರೀ. ಯಾಕಂದ್ರೆ ಬರೀ 35 ಅಕ್ಷರಗಳು, ಅದನ್ನ ಕಲಿತು ಅದು ಲಿಪಿಯಲ್ಲಿ ಬರೆಯೋದು ಬಹಳ ಸರಳ. ಸೊ ಹಿಂಗಾಗಿ ಮತ್ತು ಕಲಿಯೋ ಒಂದು ಆಶೆ ಇರ್ಬೇಕ್ರಿ ಮನುಷ್ಯಲ್ಲಿ, ಯಾವುದೇ ಭಾಷೆ. ನಮ್ಮ ಕನ್ನಡದ ಜನರಲ್ಲಿ ಆ ಆಶೆ ಬಹಳ ಇರುತ್ತೆ ಯಾವಾಗ್ಲೂ. ಯಾಕಂದ್ರೆ ನಮ್ಮ ಕನ್ನಡದ ಜನರಲ್ಲಿ ಆ ಸಾಹಿತ್ಯ ಪ್ರೇಮ ಬಹಳ ಇದೆ. ಅದಕ್ಕೆ ನಾವು 8 ಜ್ಞಾನಪೀಠ ಪುರಸ್ಕಾರ ಹೊಡೆದು ಬಿಟ್ಟಿವಿ, ಬೇರೆ ಯಾವ ಭಾಷೆಯಲ್ಲಿ ಇಲ್ರಿ ಅಷ್ಟು. ಆ ಪ್ರೀತಿ ನಮ್ಮ ಕನ್ನಡದ ಜನರಲ್ಲಿ ಸ್ವಾಭಾವಿಕವಾಗಿದೆ ರೀ. ರನ್ನ ಜನ್ನ ಪೊನ್ನಿಂದ ಪ್ರೀತಿ ನಮ್ಮಲ್ಲಿ ಇದೆ ರೀ. ಸೊ ಅಲ್ಲಿ ಹೋಗಿ ಕಲ್ತೇನೆ ನಾನು. ಕಲಿತು ಬಹಳ ಸರಳವಾಗಿ ಕಲಿತು ಮತ್ತು ಸರಳವಾದ ಭಾಷೆಯಲ್ಲಿ ಬರಿತೀನಿ ರೀ ನಾನು. ಅಲ್ಲಿ ನ್ಯೂಸ್ ಪೇಪರ್ನಲ್ಲೂ ಬರಿತೀನಿ ರೀ ನಾ ಆರ್ಟಿಕಲ್, ಬಹಳ ಸರಳವಾದ ಭಾಷೆಯಲ್ಲಿ ಬರಿತೀನಿ ರೀ. ಹೀಗಾಗಿ ಒಳ್ಳೆಯದಾಗಿದೆ. ಬರೀ ಮಾತನಾಡೋದಕ್ಕೆ ಕಲ್ತಿದ್ದಲ್ಲ, ನೀವು ಲಿಪಿಯನ್ನು ಕಲ್ತು ಅದನ್ನ ಬರೆಯೋದಕ್ಕೂ ಶುರು ಹಚ್ಚಿದ್ರಿ. ಹೌದ್ರಿ. ಓಕೆ, ಈಗ ಅದಾದ ಬಳಿಕ ನೀವು ಕನ್ನಡದ ಒಂದು ಫಸ್ಟ್ ನೀವು ಮಾಡಿದ ಯಾವುದು? ಫಸ್ಟ್ ಒಂದು ವಚನವನ್ನ ಪಂಜಾಬಿಗೆ ನಾನು ತರ್ಜುಮೆ ಮಾಡಬಹುದು ಅಂತ ಅನ್ಸಿ ನೀವು ಮೊದಲ ವಚನ ಯಾವುದನ್ನ ಪಂಜಾಬಿಗೆ ಟ್ರಾನ್ಸ್ಲೇಟ್ ಮಾಡಿ? ಇವೆಲ್ಲ ವಚನಗಳು ಅಕ್ಕಮಾದೇವಿ, ಬಸವಣ್ಣ ಎಲ್ಲ ಒಂದೇ ಸಲ ಶುರು ಮಾಡಿಬಿಟ್ಟಿದ್ದಾರೆ. ನಾನು ಬಸವಣ್ಣ ಅವರು ಮೊದಲು ತಗೊಂಡರೆ, ಬಸವಣ್ಣ ವಚನ ಈ ಮೊದಲು ಒಂದು ಓದಿದೆ ಅಲ್ರಿ, ಆ ವಚನಗಳನ್ನು ಮೊದಲನೇ ಇಟ್ಟು ಮತ್ತು ಎಲ್ಲಾ ವಚನಗಳು 20 ವಚನಗಳು ಮೊದಲನೇ ಪ್ರತಿಯಲ್ಲಿ ಮಾಡಿದ್ದಾರೆ. 2ನೇ ಪ್ರತಿ ಬರ್ತಾ ಇದ್ದಾರೆ ಮತ್ತೆ. ಸರಿ. ಸೊ ಎಲ್ಲರದೊಳ್ಳೆ ಹೋಗ್ತಾ ಇದ್ದಾರೆ. ಓಕೆ. ಸೊ ಇವಾಗ ನೀವು ವಚನಗಳನ್ನ ಇವಾಗ ತರ್ಜುಮೆ ಮಾಡ್ಬೇಕು ಅಂತ ಅನ್ಕೊಂಡಾಗ ಅಲ್ಲಿ ನಿಮ್ಗೆ ಸಿಕ್ಕಂತ ಒಂದು ಪ್ರೋತ್ಸಾಹ ಆಗಿರ್ಬಹುದು, ಅಲ್ಲಿ ಜನ ಅದನ್ನ ನಾವು ಒಪ್ಕೊಳ್ತೀವಿ ಅನ್ನೋ ಒಂದು ಭರವಸೆಯನ್ನ ನಿಮಗೆ ಕೊಟ್ರ? ಪಂಜಾಬಿ ಜನ ಒಂದ್ ರೀತಿ ಅವ್ರನ್ನ ಸಹೃದಯಗಳು ಅಂತ ಹೇಳ್ಬೋದು, ತುಂಬಾ ದೊಡ್ಡ ಮನಸ್ಸಿರುವಂತ ವ್ಯಕ್ತಿಗಳು ಪಂಜಾಬಿ. ಹಾಗಾಗಿ ಈಗ ಈ ಒಂದು ಎಕ್ಸ್ಪೆರಿಮೆಂಟ್ ನೀವೇನು ಮಾಡೋದಕ್ಕೆ ಕೈ ಹಾಕಿದ್ರಿ, ಅಲ್ಲಿನ ಜನತೆಯ ಒಂದು ಸಹಕಾರ ಹೇಗಿತ್ತು? ಬಹಳ ದೊಡ್ಡ ಸಹಕಾರ ರೀ. ಅವ್ರು ಬಹಳ ಒಳ್ಳೆ ಜನ ರೀ, ಭಕ್ತಿ ಬಾಳ್ರಿ ಅವ್ರ ಜನರಲ್ರಿ. ಅವರು ನೀವು ಸೂಫಿವಾದ ಅಥವಾ ಸಿಖ್ ಧರ್ಮದ ಸಿದ್ಧಾಂತ ಓದಿದ್ರೆ ಕೋಳಿ ಕೂಗುವ ಮುನ್ನ ಎದ್ದು ಓದುವ ಜನ ಅವ್ರಿ ಅವರು. ಅದು ನಮ್ಮ ಸರ್ವಜ್ಞವರು ಹೇಳ್ತಾರೆ, ಕೋಳಿ ಕೂಗುವ ಮುನ್ನ ಎದ್ದು ಓದು ಅಂತಾರೆ ಅವ್ರು. ಅದು ನಮ್ಮ ಕನ್ನಡ ಜನರು ಎಷ್ಟು ಜನ ಎದ್ದು ಓದ್ತಾರೋ ದೇವರಿಗೆ ಗೊತ್ತು. ಆದ್ರೆ ಅದು ಒಂದು ಸಂಸ್ಕೃತಿ, ಭಕ್ತಿ ಪಂಜಾಬಿ ಜನರಲ್ಲಿ ಜಾಸ್ತಿ ಇದ್ದಾರೆ. ನಾ ಯಾವಾಗ ಭಕ್ತಿ ಕೆಲಸ ಮಾಡಿದೆ ಅಲ್ರಿ, ಅವ್ರಿಗೆ ಬಹಳ ಇಷ್ಟ ಆಗಿ ಸ್ವೀಕಾರ ಮಾಡಿದ್ರೆ ಅವರು. ಸ್ವೀಕಾರ ಮಾಡಿ ನನ್ನ ಎಲ್ಲಾ ಪ್ರತಿಗಳು ಮಾರಾಟ ಆಗಿ 2ನೇ ಪ್ರತಿಯಲ್ಲಿ ಹೋಗ್ತಾ ಇದ್ದಾರೆ. ಈಗ ಅತ್ಯಂತ ಹೆಚ್ಚಾಗಿ ಅಕ್ಕಮಾದೇವಿ ಬಹಳ ಮಾರಾಟ. ಮತ್ತು ಇದು ಪಟಿಯಾಲ ಯೂನಿವರ್ಸಿಟಿ ಪಂಜಾಬಿಲಿ ಪಠ್ಯಕ್ರಮ ಆಗಿಬಿಟ್ಟಿದೆ. ದೊಡ್ಡ ವಿಚಾರ. ಯಾಕಂದ್ರೆ ಆ ಜನರ ಭಕ್ತಿ ಬಹಳ ರೀ.
ಭಕ್ತಿ ಮನುಷ್ಯನಲ್ಲಿ ಭಕ್ತಿ ಇರ್ಬೇಕ್ರಿ. ನಮ್ಮ ಜನರಲ್ಲಿ ನಾವು ಕನ್ನಡದವರು ಬಹಳ ಪುಣ್ಯವಂತರು. ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಸರ್ವಜ್ಞ, ಸಂತ ಶಿಶುನಾಳ ಶರೀಫ್ ಅವರ ಎಲ್ಲ ವಾಣಿಗಳನ್ನು ಪಡೆದವ್ರು ನಾವು ಇದು ಮಾಡ್ಬೇಕ್ರಿ. ಅದ್ರ ಸಂಬಂಧ ನಾ ಸೈಕಲ್ ತುಂಬ ಈ ಬೆಂಗಳೂರಿನಾಗ ಅಡ್ಡಾಡಿ ಹೇಳಿನ್ರಿ, ಕೋಳಿ ಕೂಗುವ ಮುನ್ನ ಎದ್ದು ವಚನ ಓದು, ಜೀವನ ಉದ್ಧಾರ ಆಗ್ಬೋದು ಅಂತ ಒಂದು ಸಂದೇಶ ತಗೊಂಡು ಅಡ್ಡಾಡಾಗ್ತೇನೆ. ಆ ಭಕ್ತಿ ಇರೋದು ಒಳ್ಳೆಯದ್ರಿ. ಬಹಳ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳಿದ್ರಿ. ಸೈಕಲ್ ತಗೊಂಡು ನಾನು ಓಡಾಡ್ತಾ ಇದನ್ನ ಸಾರ್ತಿದ್ದೀನಿ ಅಂತ. ನಾನು ಅದಕ್ಕೂ ಬರ್ತೀನಿ. ಶ್ರದ್ಧೆ ಭಕ್ತಿಯಿಂದ ಅವರು ಕನ್ನಡದ ವಚನಗಳನ್ನು ಕಲಿತಾರೆ ಅಂತ ಹೇಳಿದ್ರಿ. ಅಕ್ಕ ಮಹಾದೇವಿ ಬಸವಣ್ಣನವರ ವಚನಗಳನ್ನ ಹೊರತಾಗಿ ನೀವು ಪುರಂದರದಾಸರು, ಕನಕದಾಸರ ಕೀರ್ತನೆಗಳು, ಅದರ ಜೊತೆಗೆ ಏನು ತ್ರಿಪದಿಗಳನ್ನ ಸರ್ವಜ್ಞರು ಬರೆದಿದ್ದಾರೆ, ಅದನ್ನು ಕೂಡ ಪಂಜಾಬಿಗೆ ತರ್ಜುಮೆ ಮಾಡಿದ್ದೀರಾ? ಹೌದ್ರಿ. ಎಷ್ಟೆಲ್ಲ ಆಗಿದೆ ಈಗ ತರ್ಜುಮದಲ್ಲಿ? ಕನಕದಾಸರವರು ಪುರಂದರದಾಸ್ ಮತ್ತು ಸರ್ವಜ್ಞ ಅವರು ಆಗಿದ್ದಾರೆ. ಅವ್ರು 25 ಕೀರ್ತನೆಗಳ ಇಟ್ಟಿನ್ರಿ. ಯಾಕಂದ್ರೆ ಆ ಜನರಿಗೆ ಕನಕದಾಸ್ ಆಗ್ಲಿ ಅಥವಾ ಪುರಂದರದಾಸರ ಹೆಚ್ಚು ಮಾಹಿತಿ ಇಲ್ರಿ. ಸೊ ಅವ್ರಿಗೆ ನಾನು ಜಸ್ಟ್ ಇಂಟ್ರೊಡ್ಯೂಸ್ ಮಾಡೇನ್ರಿ ಮೊದಲು. 2ನೇ ಪ್ರತಿಯಲ್ಲಿ ಮತ್ತೆ ಹೆಚ್ಚಿಗೆ ಇಡ್ಬೇಕಂತ ವಿಚಾರ ಮಾಡಿಕೊಂಡೇನ್ರಿ. ಸಾಹಿತ್ಯ ಓದೋರಿಗೆ ಅದರ ಒಂದು ವ್ಯತ್ಯಾಸ ತಿಳಿದಿರುತ್ತೆ ಸರ್. ಇವಾಗ ವಚನಗಳು ಎಷ್ಟು ನಮ್ಗೆಲ್ಲರಿಗೂ ಒಂದ್ ರೀತಿಯಾಗಿ ನಾವು ಸಾರ್ವಜನಿಕರಿಗೆ, ಸಾಮಾನ್ಯ ಮನುಷ್ಯರಿಗೂ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗಿ ತುಂಬಾ ಸುಲಭವಾಗಿ ಒಂದ್ ರೀತಿ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ವಚನ ಸಾಹಿತ್ಯ. ಆದ್ರೆ ದಾಸರು ಬರೆದಿರುವಂತ ಕೀರ್ತನೆ ಆಗಿರ್ಬೋದು, ಸರ್ವಜ್ಞನ ತ್ರಿಪದಿಗಳಾಗಿರ್ಬೋದು, ಇದೆಲ್ಲ ಒಂದ್ ರೀತಿ ಗಾಢವಾದಂತ ಒಂದು ಅರ್ಥ ಹೊಂದಿರುತ್ತೆ. ಮತ್ತೆ ಅದರ ಭಾಷಾ ಶೈಲಿ ಕೂಡ ಬೇರೆ ರೀತಿ ಇರುತ್ತೆ. ಒಂದ್ ರೀತಿ ಸ್ಟ್ರಾಂಗ್ ಆಗಿರುವಂತಹ ಭಾಷೆಯನ್ನ ಅಲ್ಲಿ ಬಳಸಿರ್ತಾರೆ. ತುಂಬಾ ಕಷ್ಟಕರವಾದ ಪದಗಳನ್ನ ಬಳಸಿರ್ತಾರೆ. ಹಳೆಗನ್ನಡ ಕೂಡ ಅಲ್ಲಿ ಬಳಸಲಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನ ನೀವು ಪಂಜಾಬಿಗೆ ತರ್ಜುಮೆ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರೂ ಒಂದ್ ರೀತಿಯಾದಂತ ಸಮಸ್ಯೆ ಆಯ್ತಾ, ಅಥವಾ ಪಂಜಾಬಿಗಳು ಅದನ್ನ ಓದ್ಬೇಕಾದ್ರೆ ಅವರಿಗೆ ಕಷ್ಟ ಆಯ್ತಾ? ಒಳ್ಳೆ ಪ್ರಶ್ನೆ ರೀ. ಇದು ಬಹಳ ಸಮಸ್ಯೆ ರೀ. ಯಾಕಂದ್ರೆ ಕೆಲವೊಂದು ಶಬ್ದಗಳು ಸಿಗುವುದೇ ಇಲ್ರಿ. ಈ ಕನಕದಾಸರವ್ರು ಬರೆದ ಕೆಲವೊಂದು ಕೀರ್ತನೆಗಳಲ್ಲಿ ಅಂತ ಅರ್ಥಗರ್ಭಿತವಾದ ಶಬ್ದಗಳದಾವ್ರಿ. ಅಂತ ಶಬ್ದಗಳಿಗೆ ಒಂದು ಶಬ್ದ ಪಂಜಾಬಿ ಶಬ್ದ ಹುಡ್ಕಾಡೋದು ಬಹಳ ಕಷ್ಟ ರೀ. ಅದ್ರ ಸಂಬಂಧ ಅಲ್ಲಿಯ ಪ್ರೊಫೆಸರ್ಸು, ಎಕ್ಸ್ಪರ್ಟ್ಸ್ ಜೊತೆ ಮಾತಾಡ್ತೀನಿ ರೀ, ಮತ್ತು ಸನ್ನಿವೇಶನ ಎಕ್ಸ್ಪ್ಲೇನ್ ಮಾಡಿ ಒಂದು ಶಬ್ದ ಹುಡುಗಿ ತೆಗೋಕೆ ಪ್ರಯತ್ನ ಮಾಡಿ ಬರ್ದಿನ್ರಿ. ಓಕೆ. ಸೊ ಅಷ್ಟೆಲ್ಲ ನಿಮ್ಮ ಒಂದು ಲಿಮಿಟೇಷನ್ಸ್ ಅಂತ ಒಂದು ರೆಸ್ಟ್ರಿಕ್ಷನ್ಸ್ ಏನಿತ್ತು, ತೊಂದರೆಗಳು, ತೊಡಕುಗಳು ನಿಮ್ಗೆ ಏನಾಯ್ತು, ಅದನ್ನೆಲ್ಲ ಮೀರಿ ನೀವು ಪಂಜಾಬಿಗೆ ನಮ್ಮ ಕನ್ನಡ ಸಾಹಿತ್ಯವನ್ನ ತರ್ಜುಮೆ ಮಾಡಿದ್ದೀರಾ. ಅಲ್ಲಿ ಕೂಡ ಜನರು ಅದನ್ನ ಸ್ವೀಕರಿಸಿದ್ದಾರೆ. ನಾನು ಈ ಬಗ್ಗೆ ಮತ್ತಷ್ಟು ನಿಮ್ ಜೊತೆ ಮಾತಾಡ್ತೀನಿ ಧರಣವರವರೇ. ಈಗ ನಾವು ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಅದಾದ ಬಳಿಕ ಅವರು ಬರೀ ಸಾಹಿತ್ಯವನ್ನ ಪಂಜಾಬಿಗೆ ತರ್ಜುಮೆ ಮಾಡೋದಷ್ಟೇ ಅಲ್ಲ, ಅದರ ಒಂದು ಪ್ರಚಾರವನ್ನ ಕರ್ನಾಟಕದಲ್ಲೂ ಸಹ, ಪಂಜಾಬ್ನಲ್ಲಿ ನಾವು ವಚನಗಳನ್ನ ಕಲಿತಿದ್ದಾರೆ ಅಂದ್ಮೇಲೆ ಕರ್ನಾಟಕದಲ್ಲೂ ಕೂಡ ನಮ್ಮ ವಚನಗಳನ್ನ ನಾವು ಹೇಗೆ ಬೆಳೆಸಬಹುದು, ನಾವು ಅದನ್ನ ಹೇಗೆ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು ಅನ್ನೋದನ್ನ ಸೈಕಲ್ ಅಲ್ಲಿ ಹೋಗೋ ಮೂಲಕ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ ಬಳಿಕ. ನಾವ್ ಹೇಳ್ತೀವಿ ದೋಸ್ತಾನ